ಇಡಿ ಅಧಿಕಾರಿಗಳ ಹೆಸರಲ್ಲಿ ನಕಲಿಯಾಗಿ ದಾಳಿ ನಡೆಸಿದಂತ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿಂಗಾರಿ ಬೀಡಿ ಮಾಲೀಕನ ಮನೆ ದೋಚಿದಂತ ಕದಿಮರು ಅಂದ್ರೆ ನಕಲಿ ಇಡಿ ಅಧಿಕಾರಿಗಳ ಹೆಸರಲ್ಲಿ ಹೋಗಿ ದಾಳಿ ಮಾಡಿದ್ರು. ಆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಮಾಜಿ ಕಾರು ಡ್ರೈವರ್ ಸಿರಾಜುದ್ದೀನ್ ಮಾಹಿತಿಯಿಂದನೇ ಈ ರೀತಿಯಾಗಿ ದಾಳಿ ನಡೆದಿರೋದಂತೆ. ಈ ಸಿರಾಜುದ್ದೀನ್ ದ್ವೇಷವನ್ನೇ ಬಳಸಿ ಸ್ಕೆಚ್ ಹಾಕಿದ್ದ ಕದಿಮರು. ಆತನನ್ನ ಬಳಸಿಕೊಂಡು ಆತ ದ್ವೇಷ ಏನಿಟ್ಕೊಂಡಿದ್ದ ಅದನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಇವರು. ಯಜಮಾನನ ಮನೆಯಲ್ಲಿ ಹಣದ ಬಗ್ಗೆ ಮಾಹಿತಿ ಇದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದ. ಯಜಮಾನನ ಮನೇಲಿ ಇಷ್ಟು ಹಣ ಇದೆ ಅಂತ, ಹಾಗಾಗಿ ನಿಜವಾದ ಇಡಿ ಅಧಿಕಾರಿಗಳು ಅಂತ ನಂಬಿಸಿ ನೀವು ಹೋದ್ರೆ ಈ ರೀತಿಯಾಗಿ ಕೆಲಸ ಆಗುತ್ತೆ ಅಂತ ಹೇಳಿದ್ದ ಸಿರಾಜುದ್ದೀನ್. ಬಹುಮಾನವಾಗಿ ನಿನಗೆ 16 ಲಕ್ಷ ನೀಡ್ತೀವಿ ಅಂತ ಈ ನಕಲಿ ಇಡಿ ಅಧಿಕಾರಿಗಳು ಹೇಳಿದ್ರಂತೆ. ಇದನ್ನೇ ನಂಬಿ ಮಾಹಿತಿ ನೀಡಿದಂತ ಕಾರು ಚಾಲಕ ಸಿರಾಜುದ್ದೀನ್. ಆದ್ರೆ ದರೋಡೆ ವಿಚಾರ ಗೊತ್ತಾಗ್ತಾ ಇದ್ದಂತೆ ತಲೆ ಮರೆಸಿಕೊಂಡಿದ್ದ ಈ ಸಿರಾಜುದ್ದೀನ್. ಈತನ ಬಂಧನದ ಬೆನ್ನಲ್ಲೇ ಇತರೆ ಆರೋಪಿಗಳು ಕೂಡ ಈಗ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾರೆ. ಹಾಗಾದ್ರೆ ಮಾಲೀಕನ ಮೇಲೆ ಈತನಿಗೆ ಏನ್ ದ್ವೇಷ ಇತ್ತು? ಯಾತಕ್ಕಾಗಿ ಈ ರೀತಿಯಾಗಿ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಈ ರೀತಿ ದಾರಿ ಹಿಡಿದಿದ್ದು? ಈ ಕದಿಮರನ್ನು ಕಳಿಸಿದ್ಯಾಕೆ? ಅದನ್ನ ನೋಡೋದಾದ್ರೆ ಆ ಆರೋಪಿಗಳ ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಾ, ಲಾಕ್ ಆಗಿರೋರು ಇರು. ಮತ್ತೊಂದು ಕಡೆ ದ್ವೇಷ ಏನು ಅಂತ ನೋಡೋದಾದ್ರೆ ಈ ಸಿಂಗಾರಿ ಬೀಡಿ ಮಾಲೀಕ ಸುಲೈಮಾನ್ ಕಾರು ಚಾಲಕನಾಗಿದ್ದ ಸಿರಾಜುದ್ದೀನ್ ತಂದೆಯೂ ಕೂಡ 40 ವರ್ಷಗಳ ಹಿಂದ ಕೂಡ ಇವರ ಮನೆಯಲ್ಲಿನೇ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ನಂತೆ. ಆದರೆ ಸಿರಾಜುದ್ದೀನ್ ತಂದೆ ಅನಾರೋಗ್ಯದ ವೇಳೆ ಹಣದ ಸಹಾಯ ಮಾಡಿರಲಿಲ್ಲ ಮಾಲೀಕ. ಹೀಗಾಗಿ ತನ್ನ ಭೂಮಿಯನ್ನ ಕಡಿಮೆ ದರಕ್ಕೆ ಸುಲೈಮಾನ್ ಹರಾಜಿಗೆ ಹಾಕಿ ಮಾರಾಟ ಮಾಡಿದ್ನಂತೆ. ಆ ಹಣದಲ್ಲಿ ಅಪ್ಪನಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದ. ಇನ್ನು ಈ ವಿಚಾರದಲ್ಲಿ ಸುಲೈಮಾನ್ ಹರಾಜು ಹಾಕಿದ್ನಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ತನ್ನ ಜಮೀನು ಕಳ್ಕೊಂಡಿದ್ನಲ್ಲ, ಹಾಗಾಗಿ ವೈಷಮ್ಯವನ್ನ ಹೊಂದಿದ್ದ. ಸರಿಯಾದ ಸಮಯದಲ್ಲಿ ಪ್ರತೀಕಾರ ತೀರಿಸ್ಕೊಳ್ಳೇಬೇಕು ಅಂತ ಸ್ಕೆಚ್ ಹಾಕ್ತಾ ಇದ್ದ. ಆಗ್ಲೇ ಈ ಕದಿಮರ್ ಸಿಕ್ಕಿದ್ದು. ಸ್ಕೆಚ್ ಹಾಕ್ತಾ ಇದ್ದಂಥ ಸಂದರ್ಭದಲ್ಲಿ ತನ್ನ ಹಳೆಯ ಮಾಲೀಕ ಮನೆಯಲ್ಲಿ ಸಾಕಷ್ಟು ಹಣ ಇದೆ ಅನ್ನೋದು ಇವನಿಗೆ ಗೊತ್ತಾಗಿತ್ತು. ಹಲವರ ಬಳಿ ಮಾಹಿತಿ ಹಂಚಿಕೊಂಡಿದ್ದ ಈ ಸಿರಾಜುದ್ದೀನ್. ಅವನ ಮನೇಲಿ ಅಷ್ಟು ಹಣ ಇದೆ, ಇಷ್ಟು ಹಣ ಇದೆ ಅಂತೇಳಿ ಇಡಿ ಅಧಿಕಾರಿಗಳಿಂದ ದಾಳಿ ಮಾಡಿಸ್ಬೇಕು ಅಂತ ಕೂಡ ಓಡಾಡ್ತಾ ಇದ್ನಂತೆ. ಸಿರಾಜುದ್ದೀನ್ ಮೂಲಕ ಕೇಸ್ನ ಮತ್ತೊಬ್ಬ ಆರೋಪಿ ಮೊಹಮ್ಮದ್ ಇಕ್ಬಾಲ್ಗೆ ಈ ಬಗ್ಗೆ ಮಾಹಿತಿ ಗೊತ್ತಾಗ್ಬಿಟ್ಟಿದೆ. ಈ ವೇಳೆ ಕೇರಳ ಕೊಲ್ಲಂ ನಿವಾಸಿ ಅನಿಲ್ ಫೆರ್ನಾಂಡಿಸ್ನಿಂದ ದರೋಡೆಗೆ ಸ್ಕೆಚ್ ಹಾಕಿದ್ರು. ಯಾವಾಗ ಹೋಗಬೇಕು, ಎಷ್ಟು ಜನ ಹೋಗಬೇಕು, ಹೇಗೆ ನಂಬಿಸ್ಬೇಕು ಅಂತ. ಕೇರಳ ಪೊಲೀಸ್ ಶಫೀರ್ ಬಾಬುವನ್ನ ಬಂಟ್ವಾಳಕ್ಕೆ ಕರೆಸ್ಕೊಂಡು ಸಿರಾಜುದ್ದೀನನ್ನ ನಂಬಿಸಿದ್ರು ಈ ಆರೋಪಿಗಳು. ಹೋಗಿ ದಾಳಿ ಮಾಡಿದ್ರೆ ಆ ದಾಳಿಯಲ್ಲಿ ಸಿಕ್ಕಂತ ಹಣದಲ್ಲಿ ನಿನಗೆ 16 ಲಕ್ಷ ಕೊಡ್ತೀವಿ ಅಂತ ನಂಬಿಸಿದ್ರು. ಈ ಸಿರಾಜುದ್ದೀನ್ ಹೆಂಗೂ ಹಣನೂ ಸಿಗುತ್ತೆ, ಮತ್ತೊಂದು ಕಡೆ ನನ್ನ ಹಳೆ ದ್ವೇಷಕ್ಕೆ ಪ್ರತೀಕಾರ ತೀರಿಸ್ಕೊಂಡಂಗೂ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಈ ಪ್ಲಾನ್ಗೆ ಒಪ್ಕೊಂಡಿದ್ದ. ನಕಲಿ ಇಡಿ ಅಧಿಕಾರಿಗಳಾಗಿ ಹೋಗಿದ್ರು, ದಾಳಿ ಮಾಡಿಕೊಂಡು ಒಂದಷ್ಟು ಹಣ ಚಿನ್ನ ಎಲ್ಲವನ್ನ ಕೂಡ ದೋಚ್ಕೊಂಡು ಬಂದಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಜಾಡ್ ಹಿಡಿದು ತನಿಖೆ ನಡೆಸಿದಾಗ ಸಿರಾಜುದ್ದೀನ್ ಜೊತೆಗೆ ಯಾರ್ಯಾರು ಇದ್ರಲ್ಲ ಅವರೆಲ್ಲರೂ ಕೂಡ ಈಗ ಲಾಕ್ ಆಗಿದ್ದಾರೆ. ಮೊಹಮ್ಮದ್ ಅಂದರೆ ಇವರೆಲ್ಲ ಪ್ಲಾನ್ ಮಾಡಿಕೊಂಡು ನಕಲಿ ಇಡಿ ಅಧಿಕಾರಿಗಳಾಗಿ ಅವ್ರ ಮನೇಲಿ ಒರಿಜಿನಲ್ ನಾವು ಇಡಿ ಅಧಿಕಾರಿಗಳು ಅಂತ ಹೇಳಿಕೊಂಡು ದಾಳಿ ಮಾಡಿದಂಥವರೆಲ್ಲರೂ ಕೂಡ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈ ರೀತಿಯಾಗಿ ನಕಲಿ ಇಡಿ ಅಧಿಕಾರಿಗಳ ವೇಷ ಹಾಕೊಂಡು ಹೋದವರು ಲಾಕ್ ಆಗಿದ್ದಾರೆ. ಸದ್ಯಕ್ಕೆ ಒಂದಷ್ಟು ದ್ವೇಷಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ಸಿರಾಜುದ್ದೀನ್ ಈ ರೀತಿ ಮಾಡಿದ್ದು ಎನ್ನಲಾಗ್ತಾ ಇದೆ. ಸದ್ಯಕ್ಕೆ ಅವರೆಲ್ಲರನ್ನೂ ಲಾಕ್ ಮಾಡಿದ್ದಾರೆ. ಸಿರಾಜುದ್ದೀನ್ ಯಾವ ಹಳೆ ದ್ವೇಷ ಇಟ್ಕೊಂಡು ಈ ರೀತಿಯಾಗಿ ಮಾಡಿದ್ದು ನಿಜಕ್ಕೂ? ನಿಜಕ್ಕೂ ಕೂಡ ಇದೊಂದು ದರೋಡೆ ಪ್ರಕರಣ ಏನಿದೆ, ಇದನ್ನ ಕೆದಕ್ತಾ ಹೋಗದಂತ ರೀತಿಯಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಇದರಲ್ಲಿ ಹೊರಬರ್ತಾ ಇರುವಂತದ್ದು. ಪ್ರಮುಖವಾಗಿ ದರೋಡೆಯ ಕಿಂಗ್ ಪಿನ್ ಓರ್ವ ಪೊಲೀಸ್ ಅಧಿಕಾರಿ, ಕೇರಳ ಮೂಲದ ಪೊಲೀಸ್ ಅಧಿಕಾರಿ ಅನ್ನುವಂಥದ್ದು ಬಹಳ ಒಂದು ರೋಚಕವಾದಂತ ವಿಚಾರ. ಇದರೊಂದಿಗೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿರಾಜುದ್ದೀನ್ ಅನ್ನುವಂತ ಇನ್ನೋರ್ವ ಆರೋಪಿ, ಈತ ಯಾರು ಅಂದ್ರೆ ಇದೇ ಏನು ದರೋಡೆ ನಡೆದಂತ ಮನೆಯ ಮಾಲೀಕರಿದ್ದಾರೆ
ಅವರ ಮನೆಯಲ್ಲಿ ಈತ ಮಾಜಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಮತ್ತು ಈತನ ತಂದೆ ಕೂಡ ಅದೇ ಮನೆಯಲ್ಲಿ ಸುಮಾರು 40 ವರ್ಷಗಳ ಕಾಲ ಅವರಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡಿದ್ರು. ಆದ್ರೆ ತೀವ್ರ ಅನಾರೋಗ್ಯಕ್ಕೆ ಅವರು ತುತ್ತಾದಂತ ಸಂದರ್ಭ ಚಿಕಿತ್ಸೆಗೆ ಈ ಸುಲೈಮಾನ್ ಹಾಜಿ ಏನು ಮಾಲೀಕಿದ್ದಾರೆ ಅವರು ಯಾವುದೇ ರೀತಿಯ ಸಹಕಾರವನ್ನ ಕೊಡ್ಲಿಲ್ಲ ಅನ್ನುವಂತ ಕಾರಣದೊಂದಿಗೆ ಮತ್ತು ಆ ಚಿಕಿತ್ಸೆಗಾಗಿ ಇವರು ಅವರ ಭೂಮಿಯನ್ನ ಇದೇ ಅವರ ಮಾಲೀಕರಿಗೆ ಮಾರಿದಂತ ಸಂದರ್ಭದಲ್ಲೂ ಕೂಡ ಅವರು ಕಮ್ಮಿ ರೇಟಿಗೆ ಅದನ್ನ ತೆಗೆದುಕೊಂಡಿದ್ರು. ಇದರಿಂದ ಒಂದು ಇದರ ವಿರುದ್ಧ ಒಂದು ಪ್ರತಿಕಾರವನ್ನ ತೀರಿಸಬೇಕು ಅನ್ನುವಂತ ಉದ್ದೇಶದೊಂದಿಗೆ ಸಿರಾಜುದ್ದೀನ್ ಓಡಾಡ್ತಾ ಇದ್ದ. ಆದ್ರೆ ದರೋಡೆ ಮಾಡುವಂತದ್ದು ಅವನ ಉದ್ದೇಶ ಆಗಿರ್ಲಿಲ್ಲ ಅನ್ನುವಂತ ಮಾಹಿತಿ ಕೂಡ ಇದೆ. ಆತ ಇವರ ಮನೆ ಮೇಲೆ ಒಂದು ಇಡಿ ದಾಳಿಯನ್ನ ಮಾಡಿಸ್ಬೇಕು, ಹಣ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ನೋ ರೀತಿಯಲ್ಲಿ ಊರಲ್ಲೆಲ್ಲ ಮಾಹಿತಿಯನ್ನ ಕೊಡ್ತಾ ಬರ್ತಾ ಇದ್ದ. ಇದು ಈ ದರೋಡೆಕೋರರ ಗುಂಪಿಗೆ ಮ್ಯೂಚುವಲ್ ಫ್ರೆಂಡ್ಶಿಪ್ ಇಂದ ಸಿಕ್ಕಿರುವಂತದ್ದು. ಇದರಿಂದ ಕೇರಳ ಮೂಲದ ಒಂದು ದರೋಡೆಕೋರರು ಅಲರ್ಟ್ ಆಗ್ತಾರೆ ಮತ್ತು ಸಿರಾಜುದ್ದೀನ್ ಅನ್ನ ಕೂಡ ಇವರು ನಾವು ನಿಜವಾಗ್ಲೂ ಇಡಿ ಅಧಿಕಾರಿಗಳೇ ಅಂತ ನಂಬಿಸ್ತಾರೆ ಮತ್ತು ದರೋಡೆ ನಡೆದ ಬಳಿಕ ಈತನಿಗೆ 16 ಲಕ್ಷ ರೂಪಾಯಿ ರಿವಾರ್ಡ್ ಅನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಮತ್ತೆ ಈತನಿಗೆ ಗೊತ್ತಾಗುತ್ತೆ ಇದೊಂದು ನಕಲಿ ಇಡಿ ದಾಳಿ ಮತ್ತು ಇವರು ನಿಜವಾಗ್ಲೂ ಇಡಿ ಅಧಿಕಾರಿಗಳಲ್ಲ, ಇವರು ದರೋಡೆಕೋರರು ಅನ್ನುವಂಥದ್ದು. ಈ ಬೆನ್ನಲ್ಲೇ ಈತ ತಲೆಮರೆಸಿಕೊಂಡಿರ್ತಾನೆ. ಯಾವಾಗ ಈತನ ಬಂಧನವಾಗುತ್ತೋ ಉಳಿದೆಲ್ಲ ಆರೋಪಿಗಳ ಒಂದು ಅರೆಸ್ಟ್ ಅನ್ನುವಂತಾಗುತ್ತೆ. ಯಾಕಂದ್ರೆ ಪ್ರಮುಖ ಆರೋಪಿ ಕೇರಳ ಮೂಲದ ಪೊಲೀಸ್ ಆದಂತ ಕಾರಣದಿಂದಾಗಿ ಮಂಗಳೂರು ಪೊಲೀಸರು ಕೇರಳದಲ್ಲಿ ಎಷ್ಟೇ ರೀತಿಯ ವಿಚಾರಣೆಯನ್ನ ಮಾಡಿದ್ರು ಕೂಡ ಅದಕ್ಕೆ ಪೂರಕವಾಗಿ ಯಾವುದೇ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇರಲಿಲ್ಲ ಮತ್ತು ಆರೋಪಿಗಳು ತಪ್ಪಿಸಿಕೊಳ್ಳೋದಕ್ಕೂ ಕೂಡ ಇದೇ ಪೊಲೀಸ್ ಅಧಿಕಾರಿ ಸಹಕಾರವನ್ನ ನೀಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಸದ್ಯ ಸಿರಾಜುದ್ದೀನ್ ಬಂಧನ ಬಳಿಕ ಎಲ್ಲ ಆರೋಪಿಗಳ ಬಂಧನವಾಗಿದೆ. ಇನ್ನಷ್ಟು ಒಂದು ಆರೋಪಿಗಳ ಬಂಧನವಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೌಖ್ಯ. ಥ್ಯಾಂಕ್ ಯು ಆದಿತ್ಯ.